ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಅಕಾಲಿಕ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಮೇಲಿಂದ ಮೇಲೆ ಅಬ್ಬರಿಸ್ತಿರುವಂತ ವರುಣ ದೇವ 4-5 ಜಿಲ್ಲೆಯ ಜನರನ್ನ ಕಂಗಾಲಾಗಿಸಿದ್ದಾನೆ. ಅಕಾಲಿಕ ಮಳೆಗೆ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೇಸಿಗೆಯಲ್ಲಿ ಮಳೆಯಾಗ್ತಿದೆ ಅಂತ ಖುಷಿ ಪಡೋದಾ ಅಥವಾ ಅಕಾಲಿಕ ಮಳೆಗೆ ಬದುಕು ಕೊಚ್ಕೊಂಡು ಹೋಗ್ತಿದೆ ಅಂತ ಕಣ್ಣೀರಿಡೋದಾ ಅಂತ ಒಂದೂ ಗೊತ್ತಾಗದೆ ಪರಿತಪಿಸುತ್ತಿದ್ದಾರೆ. ಊರೂರಲ್ಲೂ ಸುರಿಯುತ್ತಿರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಮಳೆ ಅಬ್ಬರಿಸೋದಕ್ಕೆ ಶುರುವಾದ್ರೆ ಅನ್ನದಾತರ ಗೋಳು ಹೇಳತೀರದಂತಾಗುತ್ತೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಮಾರಡಿ ಗ್ರಾಮದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಿರುಗಾಳಿ ಸಹಿತ ಸುರಿದ ಮಳೆಗೆ ಪಪ್ಪಾಯಿ, ಮಾವು, ಕಬ್ಬು, ಬಾಳೆ ಬೆಳೆ ಸೇರಿದಂತೆ ಹಲವು ಬೆಳೆಗಳು ನೆಲಕ್ಕಚ್ಚಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಪಪ್ಪಾಯಿ ಬೆಳೆ ಸರ್ವನಾಶವಾಗಿದ್ದನ್ನ ಕಂಡ ರೈತರು ಕಣ್ಣೀರಿಡುತ್ತಿದ್ದಾರೆ. 1 ವರ್ಷದಿಂದ ನಾವು ಪಪ್ಪಾಯಿ ಗಿಡ ಹಾಕ್ತಾ ಬಂದಿದ್ದೀವಿ. ಈಗ ಅದನ್ನು ಭಾಳ ಸಂರಕ್ಷಣೆ ಮಾಡ್ಕೊತಾ ಬಂದ್ವಿ. ಆಲ್ರೆಡಿ ಆ ಕಾಯಿಗಳು ಆಗ್ತಾಯಿದ್ವು. ಇನ್ನೇನು ನಾವು ಹರಿಬೇಕು ಅನ್ನೋದ್ರೊಳಗೆ ಬಿರುಗಾಳಿ ಬೀಸಿ ಕಂಪ್ಲೀಟ್ ಎಲ್ಲ ನೆಲ ಕಚ್ಚಿ ಹೋಯ್ತು. ಇದರಿಂದ ನಮ್ಮ ಜೀವನ ಒಂಥರ ದುಸ್ತರ ಆಗ್ಯದ. ಈಗ ಸುಮಾರು ಒಂದು 12-15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಇದನ್ನು ಯಾವ ರೀತಿ ಭರಿಸೋಕಮ್ಮ ನಮಗೂ ಈ ವಿಷಯ ಕೇಳ್ಕೊಂಡು ಆಕಾಶನೇ ಮೇಲೆ ಬಿದ್ದಂಗೆ ಆಗ್ಯದ. ಈ ಬಾರಿ ಕರುನಾಡಲ್ಲಿ ಆಲಿಕಲ್ಲು ಮಳೆಯ ಆರ್ಭಟ ಜೋರಾಗಿದೆ. ಚಿತ್ರದುರ್ಗ ಜಿಲ್ಲೆಯ ರಾಮಸಾಗರ ಗ್ರಾಮದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದೆ. ರೈತನ ಜಮೀನಿನಲ್ಲಿ ಬಿದ್ದ ಬೃಹತ್ ಗಾತ್ರದ ಆಲಿಕಲ್ಲು ಎಲ್ಲರನ್ನ ಅಚ್ಚರಿಗೆ ದೂಡಿದೆ. ಈ ಕುಟುಂಬಸ್ಥರ ಪರಿಸ್ಥಿತಿ ನೋಡುತ್ತಿದ್ರೆ ಕರುಳು ಚುರುಕನ್ನುತ್ತೆ. ಮಳೆ ಸೃಷ್ಟಿಸಿದ ಅವಾಂತರದಿಂದ ಹಸುಗೂಸನ್ನ ಹಿಡ್ಕೊಂಡ ಬಾಣಂತಿ ಪರದಾಡುತ್ತಿದ್ದಾಳೆ. ಭಾರೀ ಗಾಳಿ ಮಳೆಗೆ ಹಾವೇರಿ ಜಿಲ್ಲೆಯ ಹಲವು ತಾಲೂಕಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿಯ ರಭಸಕ್ಕೆ ಇಜಾರಿ ಲಖಮಾಪುರ ಬಳಿಯ ಅಲೆಮಾರಿ ಸಮುದಾಯದ ಗುಡಿಸಲುಗಳು ದಿಕ್ಕಾಪಾಲಾಗಿ ಹೋಗಿವೆ. ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ಬಾಣಂತಿ ಹಸುಗೂಸಿನ ಜೊತೆಗೆ ಪರದಾಡುತ್ತಿದ್ದಾರೆ. ಮಳೆ ಬಂದ್ರೆ ಆಗೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ಹಾವೇರಿ ಜಿಲ್ಲೆಯ ಜೋಹಿಸರಹಳ್ಳಿಯಲ್ಲಿ ಸುರಿದ ಮಳೆ ಜನರನ್ನ ಕಂಗಾಲಾಗಿಸಿದೆ. ಮಳೆ ಅಬ್ಬರಕ್ಕೆ ಜಮೀನಿನಲ್ಲಿ ಹಾಕಲಾಗಿದ್ದ ಹೈಟೆನ್ಷನ್ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಹಾವೇರಿ ತಾಲೂಕಿನ ಹೊಸರಿತ್ತಿ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಹೋಟೆಲ್ ಮೇಲ್ಛಾವಣಿ ಹಾರಿ ಹೋಗಿದೆ. ಏಕಾಏಕಿ ಸುರಿದ ಮಳೆ ಬದುಕನ್ನೇ ನುಚ್ಚುನೂರು ಮಾಡಿದ್ದು ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸರ್ವನಾಶವಾಗಿವೆ. ಬಿಟ್ಟು ಬಿಟ್ಟು ಬರ್ತಿರೋ ಮಳೆಗೆ ಬಾಗಲಕೋಟೆ ಜನ ತತ್ತರಿಸಿ ಹೋಗಿದ್ದಾರೆ. ಧಾರಾಕಾರವಾಗಿ ಸುರಿದ ಮಳೆಗೆ ಮುಧೋಳ ತಾಲೂಕಿನ ಲೋಕಾಪುರ ಪೊಲೀಸ್ ಠಾಣೆಯೇ ಮುಳುಗಿ ಹೋಗಿತ್ತು. ಇಡೀ ಸ್ಟೇಷನ್ ತುಂಬಾ ನೀರು ನುಗ್ಗಿದ್ರಿಂದ ನೀರು ಹೊರಹಾಕುವುದಕ್ಕೆ ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಳೆರಾಯ ಮೇಲಿಂದ ಮೇಲೆ ಅಬ್ಬರಿಸುತ್ತಿದ್ದಾನೆ. ಮೂಡಿಗೆರೆ ತಾಲೂಕಿನ ಸುಂಕಸಾಲೆ ಗ್ರಾಮದಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು ನಿರ್ಮಾಣ ಹಂತದ ರಂಗಮಂದಿರಕ್ಕೆ ಹಾಕಿದ್ದ ಕಬ್ಬಿಣದ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಎದ್ದಿರೋ ಅಕಾಲಿಕ ಮಳೆ 10 ಅವಾಂತರಗಳನ್ನು ಸೃಷ್ಟಿಸುತ್ತಿದ್ದು ಜನ ಕಂಗಾಲಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.